ಚಿಕ್ಕಿ ಎದ್ದೇಳು ಚಿಕ್ಕಿ. ಚಿಕ್ಕಿ ಕಾಡಲ್ಲಿರೋ ಪ್ರಾಣಿಗಳಿಗೆಲ್ಲ ತುಂಬ ಖುಷಿ ಆಯಿತು. ಚಿಕ್ಕಿ 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 ಎದ್ದೇಳು ಚಿಕ್ಕಿ. ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಮಲ್ಕೋತಿದ್ಯಾ. ಎದ್ದೇಳು ಚಿಕ್ಕಿ. ಇಲ್ಲ ಮಲ್ಕೊಳ್ಳ. ಚಿಕ್ಕಿ ಎದ್ದೇಳು ಚಿಕ್ಕಿ. ಚಿಕ್ಕಿ ಎದ್ದೇಳು ಚಿಕ್ಕಿ. ಚಿಕ್ಕಿ ಚಿಕ್ಕಿ ಸ್ವಾತಿ, ತೆಗೆ ಬಾಗಲ್ನ. ನೋಡಿ ಇದಕ್ಕೆ ಎಷ್ಟು ಕ್ರಿಮಿನಲ್ ಆಗಿದ್ದಾಳೆ. ನಾವು ಬರ್ತೀವಿ ಅಂತ ಗೊತ್ತಾಗಿ ಒಳಗಡೆಯಿಂದ ಲಾಕ್ ಮಾಡ್ಕೊಂಡಿದ್ದಾಳೆ. ಸ್ವಾತಿ, ಬಾಗಿಲು ತೆಗಿಲಿಲ್ಲ ಅಂದ್ರೆ ಸರಿಗಿರಲ್ಲ. ಸ್ವಾತಿ, ಬಾಗಿಲು ತೆಗಿ. ಏ ಸ್ವಾತಿ, ತೆಗಿಯ ಬಾಗಿಲ್ನ. ಸ್ವಾತಿ, ಏಯ್ ಚೋಟ್ ಮೆಣಸಿನ್ಕಾಯಿ, ಮರ್ಯಾದೆಯಿಂದ ಬಾಗಿಲು ತೆಗೆದು ಆಚೆ ಬಂದ್ರೆ ಒಳ್ಳೇದು, ಇಲ್ಲ ಸರಿಯಾಗಿ ಒದೆ ತಿಂತೀಯ. ಪ್ಲೀಸ್ ನನ್ಗೇನು ಮಾಡಬೇಡಿ. ತೆಗಿಯ ಬಾಗಿಲ್ನ. ನಾನು ಡೋರ್ ಓಪನ್ ಮಾಡಲ್ಲ. ನಾನು ಡೋರ್ ಓಪನ್ ಮಾಡಿದ್ರೆ ನೀವು ನನ್ನನ್ನು ಸಾಯಿಸ್ತೀರಾ. ನೀನ್ ಈ ರೂಮಲ್ಲ, ಎಲ್ಲೇ ಬಚ್ಚಿಟ್ಕೊಂಡ್ರು ಇವತ್ತು ನಾನು ನಿನ್ನ ಬಿಡಲ್ಲ. ಡೋರ್ ಹೊಡೆದು ಒಳಗೆ ಬರ್ತೀನಿ. ಅದಕ್ಕೆ ನಡೀರಿ, ಡೋರ್ ಹೊಡಿಯೋಣ. ಅದಕ್ಕೆ ಬಾಗಿಲು ಹೊಡೀರಿ. ಸ್ವಾತಿ, ತೆಗಿಯೇ. ನನಗೇನು ಮಾಡಬೇಡಿ. ಬೇಡ. ನನಗೇನು ಮಾಡಬೇಡಿ. ನಾನು ನಿಮ್ಮ ಕೈ ಮುಗಿತೀನಿ. ಬೇಡ, ನನಗೇನು ಮಾಡಬೇಡಿ. ಚಿಕ್ಕಿ ಮಾತಾಡು ಚಿಕ್ಕಿ. ಸ್ವಾತಿ, ನೀನ್ ಸೈರನ್ ತರ ಕೂಗಿದ್ರೆ ಅವಳು ಈ ಕಾಲಕ್ಕೆ ಹೇಳಲ್ಲ. ಯಾಕೆ ಗೊತ್ತಾ? ಅವ್ಳು ಕುಡ್ದಿರೋ ಹಾಲಲ್ಲಿ ನಾನು ನಿದ್ದೆ ಮಾತ್ರ ಮಿಕ್ಸ್ ಮಾಡಿದ್ದೆ. ನೀನನ್ನು ಕಾಪಾಡಕ್ಕೆ ಈಗ ಯಾರು ಬರಲ್ಲ. ಚಿಕ್ಕಿ ಚಿಕ್ಕಿ ಎದ್ದೇಳು ಚಿಕ್ಕಿ. ನಾವು ಬರ್ತೀವಿ ಅಂತ ಡೋರ್ ಕ್ಲೋಸ್ ಮಾಡಿಬಿಟ್ರೆ ನಾವು ಹೆದರ್ಕೊಂಡು ವಾಪಸ್ ಹೋಗ್ಬಿಡ್ತೀವಿ ಅನ್ಕೊಂಡ್ಯಾ? ನಾವು ಗೋಡೆನೆ ಹೊಡೆದು ಒಳಗೆ ಬರೋರು. ಇನ್ನೀ ಬಾಗ್ಲೆಲ್ಲ ಯಾವ ಲೆಕ್ಕ ಅದಕ್ಕೆ? ಎದ್ದೇಳು ಚಿಕ್ಕಿ. ಮಾಯಾ ಅಕ್ಕ ನನಗೆ ಹೆದರ್ಸ್ತಿದ್ದಾರೆ. ಏಯ್ ಚೋಟ್ ಮೆಣಸಿನ್ಕಾಯಿ, ನಮ್ಮ ಹತ್ರನೇ ಆಟ ಆಡ್ತೀಯಾ? ಅದಕ್ಕೆ ಹಿಡ್ಕೊಳ್ಳಿ ಅವಳನ್ನ. ಏಯ್ ನಿಂತ್ಕೊಳ್ಳೆ, ಬೋರು ಇಲ್ಲಿ ನೋಡು. ಸ್ವಾತಿ ಬಂದ್ಬಿಡು. ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ನಿಮ್ ಚಿಕ್ಕಿನ ಕುಯ್ದಾಕ್ಬಿಡ್ತೀನಿ. ಬೆಳ್ಳಿಗೇನು ಮಾಡಬೇಡಿ. ಹಾಗಾದ್ರೆ ಬ್ಲಡ್ ಕೊಡು. ಬ್ಲಡ್ ಕೊಡೆ. ನಿಮ್ಮ ಕೈ ಹೋಗಿದ್ದೀನಿ. ನೀನ್ ಬ್ಲಡ್ ಕೊಟ್ರೆ ನಿಮ್ ಚಿಕ್ಕಿಗೆ ಏನು ಮಾಡಲ್ಲ, ಬಿಟ್ಬಿಡ್ತೀನಿ. ಇಲ್ಲ ಅಂದ್ರೆ ಯೋಚನೆ ಮಾಡು ಸ್ವಾತಿ. ಬ್ಲಡ್ ಕೊಡ್ತೀಯೋ ಇಲ್ಲ ನಿಮ್ ಚಿಕ್ಕಿನ ಮುಗಿಸ್ಲು.
ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಅದಕ್ಕೆ ಬ್ಲಡ್ ತಗೊಳ್ಳಿ. ಕೈ ಕೊಡೆ. ಈ ರಕ್ತದಲ್ಲಿ ನಿನ್ನ ಭವಿಷ್ಯನೇ ಅಡಗಿದೆ. ಥ್ಯಾಂಕ್ ಯು ಸ್ವಾತಿ. ಸಾಕ್ ಸ್ವಾತಿ, ಬೇಜಾರಾಯ್ತಾ ಪುಟ್ಟ? ನೀನು ಮುತ್ತು ಮಾವನ ಮಗಳು ಅಲ್ವೋ ಅನ್ನೋದು ಇವತ್ತೇ ಗೊತ್ತಾಗುತ್ತೆ. ಯಾಕಂದ್ರೆ ಇವತ್ತೇ ನಾನು DNA ಟೆಸ್ಟ್ ಮಾಡಿಸ್ತೀನಿ. ಒಂದು ವೇಳೆ ನೀನು ಮುತ್ತು ಮಾವನ ಮಗಳೇ ಅಂತ ರಿಪೋರ್ಟ್ ಬರಬೇಕು, ನಾಳೆಯಿಂದನೇ ನಿನಗೆ ಹಬ್ಬ ಶುರು. ಅದಕ್ಕೆ ನಾನು ಲ್ಯಾಬ್ಗೆ ಹೋಗ್ಬಿಟ್ಟು ಬರ್ತೀನಿ. ಎದ್ದೇಳು ಚಿಕ್ಕೆ, 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 ಎದ್ದೇಳು ಚಿಕ್ಕೆ. ಹಾಂ ಹೇಳಿ ಮೇಡಮ್. ನಾನು ಇವಾಗ ಹೊರಡ್ತಿದ್ದೀನಿ. ಅಲ್ಲಿ ರೀಚ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ. ನೀವು ವೆಯ್ಟ್ ಮಾಡ್ತೀರಾ ಅಲ್ವಾ? ತೊಂದರೆ ಇಲ್ಲ ಮೇಡಮ್, ಲ್ಯಾಬಲ್ಲೇ ಇರ್ತೀನಿ, ಬನ್ನಿ. ಓಕೆ, ಥ್ಯಾಂಕ್ ಯು. ಈ DNA ಟೆಸ್ಟು ತುಂಬ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಡ್ರೈವರ್, ಗಾಡಿ ತೆಗಿ. ಶುರುವಾಗ್ಲಿ.
ಪೂಜೆ ಟೈಮ್ ಸರಿಯಾಗಿ ಬಂದಿದ್ದೀರಣ್ಣ. ಎಲ್ಲ ಸರಿಯಾಗಿ ನಡೀತಿದ್ಯಾ? ಏನು ತೊಂದರೆ ಇಲ್ಲ ತಾನೇ? ಏನೂ ತೊಂದರೆ ಇಲ್ಲ ಅಣ್ಣ. ಮುಂದಿನ ತಿಂಗಳು ಪೂಜೆಗೆ ವೀರ್ಗಾಸಿ ಮಾಡ್ತಾರೆ ಅಂತ ಹೇಳಿದ್ರಲ್ಲಣ್ಣ, ಇವರೇ ಅವರು. ನಮಸ್ಕಾರ. ಮುಂದಿನ ತಿಂಗಳು ನಿಮ್ಗೆ ಗೊತ್ತಿರೋ ಹಾಗೆ ಸುತ್ತ 16 ಹಳ್ಳಿಯವ್ರು ಸೇರಿ ಊರಿನ ಜಾತ್ರೆ ಮಾಡ್ತಿದ್ದೀವಿ. ನಿಮ್ಗೇನು ಹೊಸದಾಗಿ ಹೇಳ್ಬೇಕಿಲ್ಲ, ಎಲ್ಲ ಗೊತ್ತಿದೆ ಅಲ್ವಾ? ಯಾವುದಕ್ಕೂ ಅಡ್ಡಿ ಆಗಬಾರ್ದು. ಇಷ್ಟು ವರ್ಷ ಹೇಗೆ ಅಚ್ಚುಕಟ್ಟಾಗಿ ನಡ್ಕೊಂಡ್ ಬಂದಿದ್ಯೋ ಅದೇ ರೀತಿ ನಡಿಬೇಕು ಅನ್ನೋದು ನಮ್ಮ ಉದ್ದೇಶ. ನೀವೆಲ್ಲ ಏನು ಹೇಳ್ತೀರಾ? ಮುತ್ತಣ್ಣ ಹೇಗೆ ಹೇಳ್ತಾರೋ ಹಾಗೆ. ನಿಮ್ಗೇನೇ ಸಹಾಯ ಬೇಕು ಅಂದ್ರೂ ದೇವಸ್ಥಾನ ಟ್ರಸ್ಟ್ ಇದೆ, ನಾನಿದ್ದೀನಿ. ಯಾವುದಕ್ಕೂ ಭಯ ಪಡೋ ಅಗತ್ಯ ಇಲ್ಲ. ಏಯ್ ಏ ಸ್ವಾತಿ, ಎದ್ದೇಳೆ ಮೇಲೆ. ಏಯ್ ಎದ್ದೇಳೆ. ನೀನ್ ಯಾರ ಮಗಳು ಅನ್ನೋದು ನಮಗ್ ಗೊತ್ತಾಗಿದೆ. ನಮ್ಮನೇಲೆ ಇದ್ದು ನಮ್ಗೆ ಹೆದರ್ಸೋದಕ್ ಬಿಡಲ್ಲ. ಬೇಡ, ನನಗೇನು ಮಾಡಬೇಡಿ. ಬೇಡ, ನನಗೇನು ಮಾಡಬೇಡಿ. ನಿನ್ನ ಬೆಳ್ಳಿನ ಮುತ್ತಣ್ಣನ ಯಾರನ್ನು ಉಳ್ಸಲ್ಲ. ಏನು ಮಾಡಬೇಡಿ. ಎಲ್ರನ್ನೂ ಒಟ್ಟಿಗೆ ಮುಗಿಸ್ಬಿಡ್ತೀವಿ. ಪ್ಲೀಸ್, ನಿಮ್ ಕೈ ಮುಗಿತೀನಿ, ಏನು ಮಾಡಬೇಡಿ. ಇನ್ನೂ ಈ ಮನೇಲಿ ಇರ್ತೀಯ ನೀನು? ಪ್ಲೀಸ್ ಅಕ್ಕ, ಇನ್ನೂ ಇರ್ತೀಯನೆ? ನೀವು ಕೈ ಮುಗಿತೀನಿ, ಅವಳಿಗೆ ಏನು ಮಾಡಬೇಡಿ ಪ್ಲೀಸ್. ಮುತ್ತಣ್ಣನಿಗೆ ನಿಜ ಹೇಳ್ತೀಯ ಹೇಳು? ನಾನು ಹೇಳಲ್ಲ. ಪ್ಲೀಸ್, ನೀವು ಯಾರಿಗೂ ತೊಂದರೆ ಕೊಡಬೇಡಿ. ಹೇಳೆ. ಇಲ್ಲ, ನಾನು ಇಲ್ಲಿ ಇರಲ್ಲ. ಎಲ್ಲಿಗೆ ಹೋಗ್ತೀಯಾ? ನಾನು ಊರು ಬಿಟ್ಟು ಹೋಗ್ತೀನಿ. ಎಲ್ಲಿಗೆ ಹೋಗ್ತೀಯ ಹೇಳು? ಹೇಳೆ. ಬೇಡ, ನನಗೇನು ಮಾಡಬೇಡಿ. ಚಿಕ್ಕೆ, ಚಿಕ್ಕೆ, ಎದ್ದೇಳು ಚಿಕ್ಕೆ. ಚಿಕ್ಕೆ, ಚಿಕ್ಕಿ. ನಾನು ಮುತ್ತು ಅಪ್ಪನ ಮಗಳು ಅಂತ ಗೊತ್ತಾದ್ರೆ ನನ್ಗಷ್ಟೇ ಅಲ್ಲ, ಎಲ್ಲರಿಗೂ ತೊಂದರೆ ಕೊಡ್ತಾರೆ. ಏನ್ ಮಾಡ್ಲಿ ಈಗ? ನಾನಿಲ್ಲಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ನನ್ನಿಂದ ಚಿಕ್ಕಿಗೆ ಮತ್ತೆ ಮುತ್ತು ಅಪ್ಪಂಗೆ ತೊಂದರೆ ಆಗೋದು ಬೇಡ. ಯಾರಿಗೂ ಸಿಗದೆ ಇರೋ ಥರ ನಾನೇ ಮನೆಯಿಂದ ದೂರ ಹೋಗ್ತೀನಿ. ಒಂದೇ ಒಂದ್ಸಲಿ ಮಾತಾಡು ಚಿಕ್ಕಿ. ಚಿಕ್ಕಿ, ಎದ್ದೇಳು ಚಿಕ್ಕಿ. ಚಿಕ್ಕಿ, ನಾನು ನಿನ್ನನ್ನು ಬಿಟ್ಟು ಹೋಗ್ತಿದ್ದೀನಿ ಚಿಕ್ಕಿ. ಚಿಕ್ಕಿ, ಗೌಡ್ರೆ, ಏನಿದೆಲ್ಲ? ಏನೂ ಇಲ್ಲ ಅಣ್ಣ, ದೇವ್ರ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಅದಕ್ಕೆ ಹೀಗಾಗಿದೆ. ಏನೋ ಮುಖ್ಯವಾದ ವಿಷಯ ಹೇಳೋಕ್ಕೆ ನನ್ನಪ್ಪ ಈ ರೂಪದಲ್ಲಿ ಬಂದಿದ್ದಾನೆ. ಕೆಟ್ಟ ವ್ಯಕ್ತಿಗಳಿಗೆ ಶಿಕ್ಷೆ ಕೊಡ್ತಾನೆ, ಒಳ್ಳೆಯವ್ರನ್ನ ಕಾಪಾಡ್ತಾನೆ.
ಇವೆಲ್ಲರಲ್ಲೊಂದು ಖಂಡಿತ ನಡೀತೀಯ ಬಿಡಿ. ಏನು ಹೀಗಾಗೋಯ್ತಲ್ಲ, ಏನು ಮಾಡೋದು? ಮುತ್ತಣ್ಣ, ನೀವೇನು ಭಯ ಪಡಬೇಡಿ, ಏನೂ ತೊಂದರೆ ಆಗಲ್ಲ. ಒಂದು ಕಾರ್ಯ ನೆರವೇರೋವರೆಗೂ ದೇವ್ರ ಮೈ ಮೇಲಿರುತ್ತೆ. ಕರ್ಕೊಂಬರೋಕ್ಕೆ ನಮ್ಮವ್ರು ಹೋಗಿದ್ದಾರೆ, ಬರ್ತಾರೆ ಬಿಡಿ.